ರಾತ್ರಿ ಎಲ್ಲ ಸೊಳ್ಳೆ ತಗಣೆಗಳ ಕಾಟ, ದಿನವೆಲ್ಲ ಸಾಲಗಾರ ಸಾಹುಕಾರರ ಕಾಟ. ನನಗೆ ಯಾರು ಮಾಡಿದರೂ ಇಷ್ಟು ದೊಡ್ಡ ಮಾಟ, ಹಿಂದೆ ಮಾಡಿದ್ದನ್ನೇ ಈಗ ಉಣ್ಣುತ್ತಿರುವೆ ಊಟ. ಪುಣ್ಯ ಕೈಯಲ್ಲಿ ಇದ್ದಿದ್ದರೆ ನಡೆಯುತ್ತಿರಲಿಲ್ಲ ಇವರ ಆಟ. ರಾತ್ರಿ ಮಲಗಿದರೆ ನೆಮ್ಮದಿಯಿಂದ ನಿದ್ದೇನೂ ಇಲ್ಲ, ಕಾರಣ ಸೊಳ್ಳೆ ತಗಣೆಗಳ ಕಾಟ ಕಾಟ. ಬೆಳಕು ಬಿಟ್ಟರೆ ಸಾಕು, ಮನೆ ಮುಂದೆ ನನ್ನಿಂದ ಸಾಲ ಕೇಳಲು ಬಂದಂತಹ ಬಡವರ ಕಾಟ. ಮತ್ತು ನಾನು ಹೊರಗಡೆ ಹೋದರೆ ನಾನು ಯಾರಿಂದ ಸಾಲ ತೆಗೆದುಕೊಂಡಿದ್ದೇನೆ ಅಂತಹ ಸಾಹುಕಾರರ ಕಾಟ ಕಾಟ. ಒಟ್ಟಿನಲ್ಲಿ ದಿನರಾತ್ರಿ ಎಲ್ಲೂ ನೆಮ್ಮದಿ ಅನ್ನೋದು ಮಾತ್ರ ಇಲ್ಲವೇ ಇಲ್ಲ. ಹೌದು, ನನಗೆ ಯಾರು ಮಾಡಿದರೂ ಇಷ್ಟು ದೊಡ್ಡ ಮಾಟ? ಹಾಗೇ ಇಲ್ಲ, ಇದು ಯಾವ ಮಾಟ ಮಂತ್ರದ ಕೆಲಸ ಅಲ್ಲ. ಹಿಂದೆ ನಾನೇ ಮಾಡಿದ ಪಾಪದ ಪ್ರತಿಫಲದ ಊಟ ಇದೆ ಅಷ್ಟೇ. ಅಕಸ್ಮಾತ್ ನನ್ನ ಕೈಯಲ್ಲಿ ಪುಣ್ಯ ಇದ್ದಿದ್ದರೆ, ನಾನೇನಾದರೂ ದೇವ ಪರ್ಯಾಯದಲ್ಲಿ ಹುಟ್ಟಿದ್ದರೆ, ಅಲ್ಲಿ ವೈಕ್ರಿಯಿಕ ಶರೀರ, ಅಲ್ಲಿ ಸಾಲ ಕೊಡುವವರು, ವಸೂಲಿ ಮಾಡುವವರು, ಸೊಳ್ಳೆ ತಗಣೆ ಹಾವು ಹಲ್ಲಿ ಇರುವೆ ನೊಣ ಆದಿ ಯಾವುದರ ಕಾಟವೂ ಅಲ್ಲಿ ಇರುತ್ತಾ ಇರಲಿಲ್ಲ. ಅಂದರೆ ಅಲ್ಲಿಯ ಆಯು ಮುಗಿಯುವವರೆಗೆ ಸುಖವಾಗಿ ಇರಬಹುದಿತ್ತು ಅಲ್ಲವೇ? ಆದರೆ ಇಲ್ಲಿ ಹಾಗೆ ಇಲ್ಲ. ಮನುಷ್ಯ ಮತ್ತು ತ್ರಿಯಂಜದಲ್ಲಿ ನರಕದಲ್ಲಿ ಇವೆಲ್ಲ ಬಹಳ ಅನುಭವಿಸಬೇಕಾಗುತ್ತದೆ. ಇವೆಲ್ಲ ಹಿಂದೆ ಮಾಡಿದ ಪಾಪಗಳೇ ಇದ್ದಾವೆ ಅಷ್ಟೇ.